ಈ ಒಂದು ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಕೂಡ ಒಂದು ಡೌಟು ಏನಪ್ಪ ಅಂದ್ರೆ, ಬ್ರದರ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ನಿಂದ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ? 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ? 4,00,000 ವ್ಯೂಸ್ಗೆ ನಿಮಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ? 10,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತುಂಬ ಜನ ಪ್ರತಿಯೊಬ್ಬರು ಕೂಡ ಇದೊಂದು ಡೌಟು. ತುಂಬ ಜನ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ತುಂಬ ಜನ ಬ್ರದರ್ ಆಗಿರೋ ನಿಮಗೆ ಯೂಟ್ಯೂಬ್ನಲ್ಲಿ 90,000 ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, 90,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಗಿದ್ರೆ ಪ್ರತಿ ತಿಂಗಳಿಗೆ ನಿಮಗೆ 90,000 ಅಮೌಂಟ್ ಬರುತ್ತಾ? ಎಲ್ಲಿ ಇಡ್ತೀರ ಅಮೌಂಟು? ಎಷ್ಟು ಬರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಈ ಕನ್ನಡ ಟೆಕ್ ಕಿಡ್ಸ್ ಅಂದರೆ ಇರೋದೇ ನಿಮಗೋಸ್ಕರ. ಇಲ್ಲಿವರೆಗೆ ಬರ್ಬೇಕಾದ್ರೆ ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ನನಗೆ ₹1 ದುಡ್ಡು ಬಂದರೂ ಕೂಡ ನಾನು ನಿಮಗೆ ಲೈವ್ ಪ್ರೂಫಾಗೆ ಈ ಒಂದು ತುಂಬ ಸಿಂಪಲ್. ನನಗೆ ಈ 2025ರಲ್ಲಿ 1,000 ಅಂದರೆ ಯೂಟ್ಯೂಬ್ನಿಂದ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, 2,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, 5,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಎಲ್ಲ ನಾನು ನಿಮಗೆ ಲೈವ್ ಪ್ರೂಫಾಗಿ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ನನಗೇನು ಭಯ ಇಲ್ಲ. ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ತೋರಿಸೋದೇನು ಅಷ್ಟೇ, ನನಗೇನು ಭಯ ಅಂತ ಏನೂ ಇಲ್ಲ. ಇದ್ದಿದ್ದೆಲ್ಲ ನಿಮ್ಮಿಂದಲೇ ಬರೋದೆಲ್ಲ ನಿಮಗೋಸ್ಕರ ತೋರಿಸ್ತಾನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ತುಂಬ ಇಂಪಾರ್ಟೆಂಟ್ ಎಲ್ಲ ನೋಡಿಬಿಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಒಟ್ಟಾಗಿ ಹೊಸಬಾಗಿ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಕೆಂಬಿಡ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ಒಂದು ಕ್ಯೂರಿಯಾಸಿಟಿ, ಈ ಕನ್ನಡ ಟೆಕ್ ಕಿಡ್ಸ್ ಅವ್ರಿಗೆ ಎಷ್ಟು ಬರುತ್ತೆ, ಕನ್ನಡ ಟೆಕ್ ಕಿಡ್ಸ್ ಅಷ್ಟೇ ಅಲ್ಲ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಒಂದು ತುಂಬ ಜನ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ತುಂಬ ಜನ ಅನ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಹೇಳ್ಬೇಕಾರೆ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಯೂಟ್ಯೂಬ್ನಿಂದ ದುಡ್ಡು ಎಷ್ಟು ಬರುತ್ತೆ? ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ಕೇಳ್ತಾ ಇದ್ದಾರೆ, ಬ್ರದರ್ ನಿಮಗೆ 90,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಗಿದ್ರೆ ಪ್ರತಿ ತಿಂಗಳಿಗೆ ₹90,000 ದುಡ್ಡು ಬರುತ್ತಾ? ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಷ್ಟು ದುಡ್ಡು ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬಿಡ್ತೀನಿ, ಕ್ಲಿಯರ್ ಮಾಡಿಬಿಡ್ತೀನಿ. ನಿಮಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಬೇಸಿಕ್ ಮೇಲೆ ದುಡ್ಡು ಬರಲ್ಲ. ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಷ್ಟು ದುಡ್ಡು ಬರಲ್ಲ. ಆ್ಯಕ್ಚುಲಿ ಎಷ್ಟು ಲೈಕ್ಸ್ ಬರುತ್ತೆ ಅಷ್ಟು ಲೈಕ್ಸ್ಗೆ ದುಡ್ಡು ಬರಲ್ಲ, ಎಷ್ಟು ಕಮೆಂಟ್ ಬರುತ್ತೆ ಅಷ್ಟು ದುಡ್ಡು ಬರಲ್ಲ. ನಮಗೆ ದುಡ್ಡು ಬರೋದು ಈ ಸಬ್ಸ್ಕ್ರೈಬರ್ಸು, ಲೈಕ್ಸು ಮತ್ತು ಈ ಕಮೆಂಟ್ ಮೇಲ್ಗಡೆ ದುಡ್ಡು ಬರಲ್ಲ. ದುಡ್ಡು ಅನ್ನೋದು ಯಾವ ರೀತಿ ಬರುತ್ತೆ ನೋಡುವಂಥ, ಅಂದರೆ ನೀವು ನನ್ನೊಂದು ವಿಡಿಯೋ ನೋಡುವಂಥ ಒಂದು ವಿಡಿಯೋ ಇದಲ್ಲ, ವಿಡಿಯೋ ಸ್ಟಾರ್ಟಿಂಗ್ ಒಂದು ಯಾಡ್ಸ್ ಅನ್ನೋದು ರನ್ ಆಗುತ್ತೆ. ನೀವೆಲ್ಲ ನೋಡಿದಿರ, ಆ ಯಾಡ್ಸ್ ಮೂಲಕ ನನಗೆ ದುಡ್ಡು ಬರುತ್ತೆ. ಆ ಯಾಡ್ಸ್ ನೀವು ನೋಡಲಿಲ್ಲ ಅಂದ್ರೆ ನನಗೆ ದುಡ್ಡು ಬರಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನನಗೆ ದುಡ್ಡು ಬರೋದು ವ್ಯೂಸ್ ಎಷ್ಟು ಬರುತ್ತೆ ಅಷ್ಟು ದುಡ್ಡು ಕೂಡ ಬರಲ್ಲ. ಆ್ಯಕ್ಚುಲಿ 1,000 ವ್ಯೂಸ್ ಬಂದರೆ ₹1,000 ಅಮೌಂಟ್ ಬಂದಂಗೆ ಅಂತ ಏನಿಲ್ಲ. 1,000 ವ್ಯೂಸ್ ಬಂದರೆ ಅದಕ್ಕೆ ಯಾಡ್ಸ್ ಅನ್ನೋದು ರನ್ ಆಗುತ್ತೆ. ಆ ಯಾಡ್ಸ್ ಎಷ್ಟು ರನ್ ಆಗುತ್ತೆ ಅದ್ರ ಮೇಲೆ ನನಗೆ ದುಡ್ಡು ಅನ್ನೋದು ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾರೆ ದುಡ್ಡು ಅನ್ನೋದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಮ್ಮೆ ಅಂದರೆ ಎಲ್ಲರಿಗೆ ಸೇಮ್ ದುಡ್ಡು ಬರಲ್ಲ. ಯಾವ ರೀತಿ ಇದೆ ಅಂದರೆ ಹೇಳ್ಬೇಕಾದ್ರೆ ದುಡ್ಡು ಬರೋದು ಅಂದರೆ ಕ್ಲಿಯರ್ ಹೇಳ್ಬೇಕಾರೆ ಬೇರೆ ಬೇರೆ ಕ್ಯಾಟಗರಿ ಮೇಲೆ ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ. ಟೆಕ್ ಕ್ಯಾಟಗರಿ ಮ್ಯಾಕ್ಸಿಮಮ್ ಅಂದರೆ 1,000 ವ್ಯೂಸ್ ಕೂಡ $1 ಬರ್ಬೋದು. ಟೆಕ್ ಕ್ಯಾಟಗರಿ 1,000 ವ್ಯೂಸ್ಗೆ $1 ಬರ್ಬೋದು. ಅದೇ ಕುಕ್ಕಿಂಗ್ ಕ್ಯಾಟಗರಿ ಇದ್ದರೆ 2,000 3,000 ವ್ಯೂಸ್ಗೆ ಕೂಡ $1 ಬರ್ಬೋದು. ಅದೇ ಬ್ಲಾಗಿಂಗ್ ಕ್ಯಾಟಗರಿ ಇದ್ದರೆ 5,000 ವ್ಯೂಸ್ ಕೂಡ $1 ಬರ್ಬೋದು. ಆ್ಯಕ್ಚುಲಿ 5,000 ವ್ಯೂಸ್ಗೆ $1 ಬರ್ಬೋದು. ಈ ರೀತಿ ಕ್ಯಾಟಗರಿ ಮೇಲೆ ಡಿವೈಡ್ ಆಗುತ್ತೆ ಅದು. ನೀನು ಅದರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಟೆಕ್ ಕ್ಯಾಟಗರಿ ಸ್ವಲ್ಪ ಜಾಸ್ತಿ ಅಮೌಂಟ್ ಇದೆ, ಜಾಸ್ತಿ ದುಡ್ಡು ಬರುತ್ತೆ. ಅದು ಎಷ್ಟು ಬರುತ್ತೆ ಏನು ಬರುತ್ತೆ ನನಗೆ ಲೈವ್ ಪ್ರೊಫೈಲ್ ತೋರಿಸ್ಬಿಡ್ತೇನೆ. ಏನೋ ತುಂಬ ಜನ ವೇಟ್ ಮಾಡ್ತಾಯಿದ್ದೀರಾ. ಏನೋ ಮೊದಲನೇ ಮೊಬೈಲ್ ತೊಗೊಂಡ್ಬಿಟ್ಟು ನಾನು ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಮೊಬೈಲ್ ತೊಗೊಂಡೆ ಈಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನೋಡಿ. ಯೂಟ್ಯೂಬ್ನಿಂದ ನನಗೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಏನು ಬರುತ್ತೆ ಎಲ್ಲ ನಮಗೆ ಕ್ಲಿಯರಾಗಿ. ಏನೋ ತುಂಬ ಸಿಂಪಲ್. ಮೊದಲನೇ ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ಏನಲ್ಲ ನನ್ನೊಂದು ವಿಡಿಯೋ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೊಡಿ. ನನಗೇನು ಭಯ ಅಲ್ಲ. ತುಂಬ ಜನ ಅಂತಿರ್ತಾರೆ, ಬ್ರದರ್ ಯೂಟ್ಯೂಬಲ್ಲಿ ಇದನ್ನೆಲ್ಲ ತೋರಿಸ್ತಾ ಪಾಲಿಸಿನ ಎಲ್ಲ ನಿಮ್ಮಿಂದಲಿದೆ, ನಿಮ್ಗೆ ತೋರಿಸಲಿ ಮತ್ತೆ ಯಾರು ತೋರಿಸ್ಬೇಕು? ನೀವೇ ಸಪೋರ್ಟ್ ಮಾಡ್ತಾರೆ. ನೀವು ಮಾಡ್ತಾಯಿದ್ದೀರ ಅಂತ ನಾನು ಬರ್ತಾಯಿದ್ದೆ. ನೀವು ನಾನು ಸಪೋರ್ಟ್ ಮಾಡ್ತಾನೆ ಇದು ಶರ್ಟ್ ಹಾಕಿದ್ದೀನಿ, ಮೈಕ್ ತೊಗೊಂಡಿನಿ, ಒಳ್ಳೆ ರೀತಿ ಕ್ಯಾಮ್ರಾ ತೊಗೊಂಡು, ಒಳ್ಳೆ ರೀತಿ ಐಫೋನ್ ತೊಗೊಂಡಿನಿ. ನೀವೇ ಸಪೋರ್ಟ್ ಮಾಡಲಿಲ್ಲ, ನಿಮ್ಮಿಂದಲೇ ಇದ್ದಿದೆ. ನಿಮಗೆ ತಿಳಿಸ್ತೀನಿ ಅಂದ್ರೆ ಮತ್ತೆ ಯಾರಿಗೆ ಹೇಳ್ಬೇಕು? ಯಾರಿಗೆ ಹೇಳಿ ಪ್ರಯೋಜನ? ಬೇಡ. ನಾನು ನಿಮ್ಗೆ ಎಲ್ಲರಿಗೆ ಹೇಳ್ತೀನಿ ಲೈವ್ ಪ್ರೊಫೈಗೆ ಯಾವುದೋ ರೀತಿ ಭಯ ಇಲ್ಲ. ಇದ್ದಂಗೆ ಹೇಳ್ಬಿಡ್ತೀನಿ, ಮುಚ್ಚುಮರೆ ಮಾಡಲ್ಲ. ಆ್ಯಕ್ಚುಲಿ ಯಾಕಂದರೆ ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಜಸ್ಟ್ ನಾನು ನಿಮಗೆ ಮೊದಲು ಯೂಟ್ಯೂಬ್ನಿಂದ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ. ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ವಿಡಿಯೋ ಮಾಡೋದು ಟೆಕ್ ಅಂದರೆ ಯೂಟ್ಯೂಬ್ ಟಿಪ್ಸ್ ರಿಲೇಟೆಡ್, ಟೆಕ್ ರಿಲೇಟೆಡ್ ವಿಡಿಯೋ ಮಾಡ್ತೀನಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾನು ಟೆಕ್ ರಿಲೇಟೆಡ್ ಬರುತ್ತಲ್ಲ, ಟೆಕ್ಕಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ ಅಷ್ಟೇ. ತುಂಬ ಸಿಂಪಲ್. ನಾನು ನಿಮಗೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ನಾನು ಕ್ಲಿಯರ್ ತೋರಿಸ್ಬಿಡ್ತೀನಿ. ಏನೂ ಅಲ್ಲ. ಮೊದಲು ಓಪನ್ ಮಾಡ್ತೀನಿ. ಜಸ್ಟ್ ನಾನು ವಿಡಿಯೋ ಸೆಕ್ಷನ್ ನಾನು ಮೊನ್ನೆ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ನಮ್ಮ ಹೋಮ್ ಟೂರ್ ಅಂತ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋಗೆ ವ್ಯೂಸ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 1,800 ವ್ಯೂಸ್ ಬಂದಿದೆ ಈ ಒಂದು ವಿಡಿಯೋಗೆ. ಈ ಒಂದು ವಿಡಿಯೋಗೆ ಎಷ್ಟು ದುಡ್ಡು ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಶಾಕ್ ಆಗಬೇಡಿ.
ನೋಡ್ಕೊಳ್ಳಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗಿದೆ ನಾನು ಪ್ರತಿಯೊಬ್ಬರು ಕೂಡ ತೋರಿಸ್ಬಿಡ್ತೀನಿ. ತುಂಬ ವೇಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನೋಡಿ. ರಿಚ್ ನೋಡ್ಕೊಳ್ಳಿ ವ್ಯೂಸ್ ಎಷ್ಟಾಗಿದೆ, ವಾಚ್ ಟೈಮ್ ನೋಡ್ಕೊಳ್ಳಿ ಎಷ್ಟು ಬಂದಿದೆ, ಮೇನ್ ಇಂಪಾರ್ಟೆಂಟ್ ರಿವ್ಯೂನ್ಯೂ ನೋಡ್ಕೊಳ್ಳಿ ಎಷ್ಟು ಬಂದಿದೆ ನಾನು ತೋರಿಸ್ತೀನಿ ನೋಡಿ. ಎಷ್ಟು ಬಂದಿದೆ ನೋಡಿ. ಮ್ಯಾಕ್ಸಿಮಮ್ 200 ವ್ಯೂಸ್ ಕಡಿಮೆ 2000 ವ್ಯೂಸ್ ಬಂದಿದೆ. ಈ ಒಂದು ವ್ಯೂಸ್ಗೆ ಎಷ್ಟು ದುಡ್ಡು ಬಂದಿದೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು ನೋಡಿ, $0.63. $0.63. ಇದೊಂದು ಹೋಮ್ ಟೂರ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಇದು ಬ್ಲಾಗಲ್ಲಿ ಕನ್ಸಿಲೇಟರ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಇದು ಬಂದು ಟೆಸ್ಟ್ ಬಂದು ನನಗೆ 1000 ವ್ಯೂಸ್ಗೆ ನೋಡ್ಕೊಳ್ಳಿ 0.63 ಅಂದರೆ 63 ಪಾಯಿಂಟ್ ಬರುತ್ತೆ. ಇನ್ನು $1 ಕೂಡ ಬರಲಿಲ್ಲ ಆ್ಯಕ್ಚುಲ್ ಮಟ್ಟ. ಈಗ ನೆಕ್ಸ್ಟ್ ಮತ್ತೊಂದು ಟೆಕ್ ವಿಡಿಯೋ ಓಪನ್ ಮಾಡ್ತೀನಿ. ಟೆಕ್ ವಿಡಿಯೋ 1000 ವ್ಯೂಸ್ ಬಂದಿದೆ, ಅದನ್ನು ಓಪನ್ ಮಾಡ್ತೀನಿ. ಓಕೆ, ಇಲ್ಲಿ ಟೆಕ್ ಇದೆಲ್ಲ ಸೈನ್ಸ್ ಇದು ಓಪನ್ ಮಾಡ್ತೀನಿ. SLC ಹುಡುಗರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದೊಂದು ವಿಡಿಯೋಗೆ 1000 ವ್ಯೂಸ್ ಬಂದಿದೆ. ಜಸ್ಟ್ ಆ ಒಂದು ವಿಡಿಯೋ ರಿವ್ಯೂನ್ಯೂ ಕೂಡ ತೋರಿಸ್ಬಿಡ್ತೀನಿ ನೋಡಿ. 1000 ವ್ಯೂಸ್ಗೆ ಎಷ್ಟು ಬರುತ್ತೆ ನೋಡಿ. ಈಗ ನೋಡ್ಕೊಳ್ಬೋದು 1000 ವ್ಯೂಸ್ಗೆ ಇದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು ಬಂದಿದೆ ನೋಡಿ, $1 ಬಂದಿದೆ ನೋಡಿ. ಟೆಕ್ ಈ ವಿಡಿಯೋಗೆ ಎಷ್ಟು ಬಂದಿದೆ, $1 ವ್ಯೂಸ್ ಬಂದಿದೆ. ಅಂದರೆ $1 ವ್ಯೂಸ್ ಅಲ್ಲ, ಸಾರಿ $1 ಅಮೌಂಟ್ ಬಂದಿದೆ. ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟಾಗುತ್ತೆ ನೀವೇ ಕೌಂಟ್ ಮಾಡ್ಕೊಳ್ಳಿ, ಅದೆಲ್ಲ ಹೇಳೋದು ಬೇಡ. ಇಷ್ಟು ತೋರಿಸಿ ಸಾಕು ನಿಮ್ಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ ಎಷ್ಟು ಬಂದಿದೆ, 1000 ವ್ಯೂಸ್ಗೆ ಎಷ್ಟು $1 ಬಂದಿದೆ. ಆಗಿದ್ರೆ ನೀವು ಅನ್ಬೋದು ಬ್ರದರ್ ಆಗಿರೋ 10,000 ವ್ಯೂಸ್ಗೆ ಎಷ್ಟು ಬರುತ್ತೆ, ನಾನು ನಿಮಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ 5,000 ವ್ಯೂಸ್ ಒಂದು ತೋರಿಸ್ಬಿಡ್ತೀನಿ. ಜಸ್ಟ್ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ನೋಡ್ಕೊಳ್ಬೋದು ಪ್ರತಿಯೊಬ್ಬರು ಕ್ಯೂರಿಯಾಸಿಟಿ ಯಾವಷ್ಟು ಬರುತ್ತೆ ಅಮೌಂಟು, ಇಷ್ಟು ಬರುತ್ತೆ ಅಮೌಂಟು, ಎಲ್ಲಿ ಹೆಂಗೆ ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ SSLC ಸೆಕೆಂಡ್ PU ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ಮ್ಯಾಕ್ಸಿಮಮ್ ಬಿಟ್ಟು 7,500 ವ್ಯೂಸ್ ಬಂದಿದೆ. ಈ ಒಂದು ವ್ಯೂಸ್ ಕೂಡ ಎಷ್ಟು $1 ಬಂದಿದೆ, ನನಗೆ ಎಷ್ಟು ಅಮೌಂಟ್ ಬಂದಿದೆ ನಾನು ತೋರಿಸ್ತೀನಿ ನೋಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ವೇಟ್. ಓಕೆ, ಈಗ ನೋಡ್ಕೊಳ್ಬೋದು ಈ ಒಂದು ವಿಡಿಯೋ ಕೂಡ ಅರ್ನಿಂಗ್ ತೋರಿಸ್ಬಿಡ್ತೀನಿ ನೋಡಿ. ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಷ್ಟು ಬಂದಿದೆ, $1.47. $1.47. ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂದರೆ ನಮ್ಮೊಂದು ವಿಡಿಯೋ RPM ಮೇಲೆ ಡಿಪೆಂಡ್ ಆಗುತ್ತೆ. CPM RPM ಅಂತ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ನೋಡ್ಕೊಳ್ಳಿ ಎಷ್ಟು ಅರ್ನಿಂಗ್ ಆಗಿದೆ. ನಾನು ನೋಡ್ಕೊಳ್ಳಿ 7,000 ವ್ಯೂಸ್ಗೆ ಎಷ್ಟು ಮ್ಯಾಕ್ಸಿಮಮ್ $1 ಮೇಲ್ಗಡೆ ಅರ್ನಿಂಗ್ ಆಗಿದೆ. ಇದು ಬಂದ್ಬಿಟ್ಟು 7,000 ವ್ಯೂಸ್. ಹಾಗಿದ್ರೆ ಇನ್ನು 10,000 ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗಿದೆ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ತುಂಬ ವೇಟು, ಎಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಇದೆ, ತೋರಿಸ್ತೀನಿ ಪ್ರತಿಯೊಂದು ಕೂಡ. ಅಂದರೆ ಈಗ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 17,000 ಒಂದು ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋ ಕೂಡ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು $1 ಬಂದಿದೆ. 17,000 ವ್ಯೂಸ್ ಕೂಡ ಎಷ್ಟು ಬಂದಿದೆ ನಾನು ತೋರಿಸ್ತೀನಿ ನೋಡಿ. ಓಕೆ, ಎಲ್ಲ ಲೈವಲ್ಲೇ ಆಗ್ತಾ ಇದ್ದೀನಿ, ಯಾವುದೋ ಮುಚ್ಚುಮರಿಲ್ಲ. ಜಸ್ಟ್ ನೋಡ್ಕೊಳ್ಳಿ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ನೋಡ್ಕೊಳ್ಳಿ ಎಷ್ಟು ಬಂದಿದೆ. 17,000 ವ್ಯೂಸ್ಗೆ $6 ಬಂದಿದೆ. $6.27 ಬಂದಿದೆ. ಎಷ್ಟು, $6.27. ಈಗ ನಾನು ನಿಮಗೆ 1,000 ವ್ಯೂಸನ್ನು ತೋರಿಸಿದೆ, ಮ್ಯಾಕ್ಸಿಮಮ್ 2,000 3,000 7,000 ವ್ಯೂಸ್ ಕೂಡ ತೋರಿಸಿದೆ. ಆಗಿದ್ರೆ ನೀವು ಅನ್ಬೋದು ಬ್ರದರ್ 10,000 ವ್ಯೂಸ್ ಕೂಡ 17,000 ವ್ಯೂಸ್ ಕೂಡ ತೋರಿಸಿದ್ದಾರೆ. ಹಾಗಿದ್ರೆ ನೀವು 1,00,000 ವ್ಯೂಸ್ಗೆ ನಿಮಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಮೋಸ್ಟ್ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ಬಿಡ್ತೀನಿ ನೋಡಿ. ಜಸ್ಟ್ 1,00,000 ವ್ಯೂಸ್ಗೆ ಎಷ್ಟು ಬಂದಿದೆ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್, ಕ್ಲಿಯರ್ಗೆ ಆಗಬೇಕು. 1,00,000 ಮೇಲ್ಗಡೆ ಈ ಒಂದು ವಿಡಿಯೋ ಇದೆ. ಜಸ್ಟ್ ಈ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ವ್ಯೂಸ್ ಅನ್ನೋದು ಇದ್ರ ಮೇಲೆ ಕಂಟೆಂಟ್ ಮೇಲೆ ಕೂಡ ಆಗುತ್ತೆ ಆ್ಯಕ್ಚುಲಿ ಉಂಟು. ಯಾಕಂದರೆ ಈ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅರ್ನಿಂಗ್ ಕ್ಯಾಟಗರಿಯಿಂದ ಅದಕ್ಕೆ ಜಾಸ್ತಿ ಅರ್ನಿಂಗ್ ದುಡ್ಡು ಬರುತ್ತೆ. ಈ ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡ್ತಾರೆ, ಅದಕ್ಕೆ ಜಾಸ್ತಿ ದುಡ್ಡು ಆ್ಯಕ್ಚುಲಿ. ಈಗ ನಾನು ತೋರಿಸ್ತೀನಿ ನೋಡಿ 1,00,000 ವ್ಯೂಸ್ಗೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ 1,00,000 ವ್ಯೂಸ್ ಬಂದಿದೆ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಬಂದಿದೆ ನಾನು ನಿಮಗೆ ತೋರಿಸ್ಬಿಡ್ತೇನೆ. ಎಷ್ಟು ಬಂದಿದೆ 1,00,000 ವ್ಯೂಸ್ಗೆ ನನಗೆ ಎಷ್ಟು ಬಂದಿದೆ ದುಡ್ಡು ನೋಡ್ಕೊಳ್ಳಿ. ಎಷ್ಟು ಬಂದಿದೆಯಪ್ಪ ಅಂದರೆ ಬೇಕಾದ್ರೆ ನಿಮ್ಮ ಮುಂದೆ ಲೈವ್ ಪ್ರೂಫ್ ತೋರಿಸ್ತೀನಿ, ಮುಚ್ಚು ಮರೆಯಿಲ್ಲ. ಜಸ್ಟ್ ವೇಟು. ಈಗ ನೋಡ್ಕೊಳ್ಳಿ ಎಷ್ಟು ಬಂದಿದೆ, $58 ಅಂದರೆ $58.74 ಬಂದಿದೆ. ಇದೆಷ್ಟು ಬಂದಿದೆ ನೋಡ್ಕೊಳ್ಳಿ, $58.74. ನನ್ನ RPM ಬಂದ್ಬಿಟ್ಟು ಎಷ್ಟಿದೆ, 1,000 ವ್ಯೂಸ್ಗೆ ನೋಡ್ಕೊಳ್ಳಿ 0.58 RPM ಬಂದಿದೆ ನನಗೆ. ಅಂದರೆ ನನಗೆ 1,00,000 ವ್ಯೂಸ್ಗೆ ಎಷ್ಟು ಬಂದಿದೆ ಯೂಟ್ಯೂಬ್ನಿಂದ, $58 ಬಂದಿದೆ. 1,00,000 ವ್ಯೂಸ್ಗೆ 58. ಹಾಗಿದ್ರೆ 2,00,000 ವ್ಯೂಸ್ಗೆ ಎಷ್ಟು ಬಂದಿದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ವೇಟ್ ಮಾಡಿ, ಇರೋದೇ ನಿಮಗೋಸ್ಕರ ಅಲ್ಲ. 2,00,000 ವ್ಯೂಸ್ಗೆ ನೋಡ್ಕೊಳ್ಳಿ. ಇದು 2,00,000 ಒಂದು ವಿಡಿಯೋ ಇದೆ. ಜಸ್ಟ್ ATMದು ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಈ ಒಂದು ವಿಡಿಯೋ ಕೂಡ ಎಷ್ಟು ಅರ್ನಿಂಗ್ ಬಂದಿದೆ 2,00,000 ವ್ಯೂಸ್ಗೆ ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು ಬಂದಿರ್ಬೋದು ಮ್ಯಾಕ್ಸಿಮಮ್ 1,00,000 ಅಲ್ಲ, ತೋರಿಸ್ತೀನಿ ನೋಡಿ. ನೋಡ್ಕೊಳ್ಳಿ 1,00,000 ಮೇಲ್ಗಡೆ ವ್ಯೂಸ್ ಇದೆ. ಈ ಒಂದು ವಿಡಿಯೋಗೆ ಅರ್ನಿಂಗ್ ಎಷ್ಟು ಬಂದಿದೆ ನೀವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಬಂದಿದೆ, $182.15 ಬಂದಿದೆ. ಅಂದರೆ $182.15. ಇದು ಎಷ್ಟು, ಕೇವಲ ಎಷ್ಟು, ಕೇವಲ ಅಂದರೆ 2,93,000 ವ್ಯೂಸ್ಗೆ ಇಷ್ಟು ಅಮೌಂಟ್ ಬಂದಿದೆ. ಎಷ್ಟು ಬಂದಿದೆ, 2,00,000 ಮೇಲ್ಗಡೆ 2.5 ಲಕ್ಷ ಇಷ್ಟು ವ್ಯೂಸ್ಗೆ ಇಷ್ಟು ದುಡ್ಡು ಬಂದಿದೆ ಯೂಟ್ಯೂಬ್ನಿಂದ. ಹಾಗಿದ್ರೆ ನೀವು ಅನ್ಬೋದು ಬ್ರದರ್ 4,00,000 ವ್ಯೂಸ್ಗೆ ಎಷ್ಟು ಬರುತ್ತೆ. 4,00,000 ನನ್ನ ಒಂದು ವಿಡಿಯೋ ಬಂದಿದೆ, ಒಂದು ವಿಡಿಯೋಗೆ 4,00,000 ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಬಂದಿದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ, ಅದೇ ನನ್ನ ಒಂದು ಚಾನಲ್ ಟರ್ನ್ ಓವರ್ ಮಾಡಿದ್ದು.
ಜಸ್ಟ್ ಈ ಒಂದು ವಿಡಿಯೋಗೆ ಎಷ್ಟು ಬಂದಿದೆ ವ್ಯೂಸ್ ನೋಡಿದ್ರೆ 4.5 ಲಕ್ಷ ವ್ಯೂಸ್ ಬಂದಿದೆ. ಮ್ಯಾಕ್ಸಿಮಮ್ ಅಂದರೆ 4.5 ಲಕ್ಷ ವ್ಯೂಸ್. ಈ ಒಂದು ವಿಡಿಯೋಗೆ ಅರ್ನಿಂಗ್ ಎಷ್ಟು ಬಂದಿದೆ ನಾನು ನಿಮ್ಗೆ ತೋರಿಸ್ಬಿಡ್ತೇನೆ. ಅದಕ್ಕಿಂತ ಕಡಿಮೆ ಬಂದಿದೆ ಈ ಒಂದು ವಿಡಿಯೋಗೆ. ನೀವು ಅನ್ಕೊಂಡಿರಂಗಿಲ್ಲ, ವಿಡಿಯೋ ಟಾಪಿಕ್ ಮೇಲೆ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲ್ ಅಮೌಂಟು. ನೋಡ್ಕೊಳ್ಳಿ ಎಷ್ಟು ಬಂದಿದೆ ನೋಡಿ, ಎಷ್ಟು ಬಂದಿದೆ ಟೋಟಲ್ ಅಮೌಂಟು. ಲೈಫ್ ಲಾಂಗ್ ತೋರಿಸ್ಬಿಡ್ತೀನಿ ನಿಮಗೆಲ್ಲ. ಇದೆಲ್ಲ ನಾನು ತೋರಿಸೋದು ಲೈಫ್ ಲಾಂಗ್, ಯಾವುದೂ ಇದನ್ನೇ ಇಲ್ಲ. ಲೈಫ್ ಲಾಂಗ್ ಬಂದ್ಬಿಟ್ಟು ಎಷ್ಟು ಬಂದಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಂದಿದೆ. ಈ $124 ಬಂದಿದೆ ಅಂದರೆ $124.64 ಬಂದಿದೆ. ಇದು ಎಷ್ಟು 4.5 ಲಕ್ಷ ವ್ಯೂಸ್ಗೆ ಬಂದಿದೆ. ನನಗೆ ಬಂದಿದೆ, ಲೈವಲ್ಲೇ ತೋರಿಸ್ತಾ ಇದ್ದೀನಿ ನನಗೆ. ಇದು ಎಷ್ಟು ಬಂದಿದೆ 4.5 ಲಕ್ಷ ವ್ಯೂಸ್ಗೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗೆ 1,000 ಅಲ್ಲ, ಮ್ಯಾಕ್ಸಿಮಮ್ 50,000 ವ್ಯೂಸ್ ಬಂದರೂ ಕೂಡ ಇಷ್ಟು $1 ಬರುತ್ತೆ. ಮ್ಯಾಕ್ಸಿಮಮ್ ನಾನು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ನಂದೇ ಎಕ್ಸಾಂಪಲ್ ಬಂದಿದೆ, ನಾನು ವಿಡಿಯೋಗೆ ತೋರಿಸ್ತೀನಿ. ಒಂದು ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ ಜಸ್ಟ್ ಲೂಡೋ ಬಗ್ಗೆ. ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಎಷ್ಟು 96,000 ವ್ಯೂಸ್ ಬಂದಿದೆಯಲ್ಲ. ಈ ಒಂದು ವಿಡಿಯೋ ಅರ್ನಿಂಗ್ ನೋಡ್ಕೊಳ್ಳಿ, ನಾನು ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ಎಷ್ಟು ಬಂದಿದ್ದೀರಾ ನೋಡ್ಕೊಳ್ಬೋದು. ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಎಷ್ಟು ಬಂದಿದೆ ಟೋಟಲ್ ಅಮೌಂಟ್ ಎಷ್ಟು $326 ಬಂದಿದೆ. ನೋಡಿ ಎಷ್ಟು ಬಂದಿದೆ $326. ಹಾಗಿದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟಾಯಿತು ಜಸ್ಟ್ ಒಂದು ವಿಡಿಯೋಗೆ ಈ ರೀತಿ ನೋಡಿ. ಆ್ಯಕ್ಚುಲಿ ನೀವು ನೋಡಿದಿರಲ್ಲ ಈ ರೀತಿ ಬರುತ್ತೆ. ಅದು ತುಂಬ ಸಿಂಪಲ್. ನಿಮಗೆ ಕ್ಲಿಯರಾಗಿ ತೋರಿಸಿದೇನಲ್ಲ ಈಗ ನಿಮಗೆ ಕ್ಲಿಯರಾಗಿ ತೋರಿಸಿದೆ. ಯೂಟ್ಯೂಬ್ನಿಂದ 1,000 ವ್ಯೂಸ್ ಕೂಡ ಎಷ್ಟು ಬರುತ್ತೆ, 4 ಲಕ್ಷ ವ್ಯೂಸ್ ಕೂಡ ಎಷ್ಟು ದುಡ್ಡು ಬರುತ್ತೆ ಅಂತ ನಾನು ಕ್ಲಿಯರ್ ತೋರಿಸಿದೆ. ಇದೆಲ್ಲ ಯೂಟ್ಯೂಬ್ನಲ್ಲಿ ಯಾವ ರೀತಿ ಇದೆ ಅಂದ್ರೆ 1,000 ವ್ಯೂಸ್ಗೆ ಮ್ಯಾಕ್ಸಿಮಮ್ ಅಂದರೆ $1 ಕೂಡ ಬರೋಲ್ಲ ಒಮ್ಮೊಮ್ಮೆ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಬೇಕಾರೆ ನೀವೆಲ್ಲ ಅಂದ್ಕೊಂಡಿರ್ತೀರ ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ 1,000 ದುಡ್ಡು ಬರುತ್ತೆ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೆ 1 ಲಕ್ಷ ದುಡ್ಡು ಬರುತ್ತೆ ಪ್ರತಿ ತಿಂಗಳಂತ. ಆ ರೀತಿ ಇಲ್ಲ ಯೂಟ್ಯೂಬ್ನಲ್ಲಿ. ನೀವು ಅಂದ್ಕೊಂಡ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಇಲ್ಲ ಆ್ಯಕ್ಚುಲಿ ಉಂಟು. ನಾನು ನಿಮಗೆ ಎಲ್ಲರಿಗೂ ಬೇಕಾದ್ರೆ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸಿದ್ದೀನಿ. ಈಗ ಯೂಟ್ಯೂಬ್ನಿಂದ ನನಗೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬಂದಿದೆ ಎಲ್ಲ ನಾನು ನಿಮಗೆ ಲೈವಲ್ಲಿ ತೋರಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೇಳ್ಬೇಕಾರೆ ಅದೇ ರೀತಿ ಕೂಡ ಮತ್ತೊಂದು ಅರ್ನಿಂಗ್ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ. ಜಸ್ಟ್ ಆ ಒಂದು ಯಾಡ್ಸ್ ಬ್ಲಾಕ್ ಮಾಡೋದು, ಆ ಒಂದು ವಿಡಿಯೋ ಕೂಡ ಎಷ್ಟು ಬಂದಿದೆ ನೀವೇ ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದರೆ ಅದು ಕೂಡ ಕಡಿಮೆ ಬಂದಿದೆ ಆ್ಯಕ್ಚುಲಿ. ಬಂದು 10 ನೋಡ್ಕೊಳ್ಳಿ ಎಷ್ಟು ಬಂದಿದೆ. ನಿಮ್ಮ ಮುಂದೆ ತೋರಿಸ್ತೀನಿ ಲೈವ್ ಪ್ರೊಫೈಲ್ ನೋಡ್ಕೊಳ್ಳಿ ಎಷ್ಟು $38. ನೋಡಿ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಬಟ್ ಟೆಕ್ ಕ್ಯಾಟಗರಿ ಸ್ವಲ್ಪ ಜಾಸ್ತಿ ರಿವ್ಯೂನ್ಯೂ, ಆದರೆ ಟೆಕ್ ಕ್ಯಾಟಗರಿ ಜಾಸ್ತಿ ದುಡ್ಡು ಬರುತ್ತೆ ಅಂತೇಳಿ ಟೆಕ್ ಕ್ಯಾಟಗರಿ ಚಾನಲ್ ಕ್ರಿಯೇಟ್ ಮಾಡೋಕ್ಕೋಗ್ಬಿಡಿ. ನಿಮ್ಮ ಹತ್ರ ಯಾವ ನಾಲೆಜ್ ಇದೆ, ಯಾವ ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನೀವು ಟೆಕ್ ಕ್ಯಾಟಗರಿ ಅಂದ ತಕ್ಷಣ ಟೆಕ್ ಒಂದು ಅಷ್ಟು ಸುಲಭ ಇಲ್ಲ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಒಬ್ಬ ಯೂಟ್ಯೂಬರ್ ಆಗ್ಬೇಕಾದ್ರೆ. ಯಾಕಂದ್ರೆ ಟೆಕ್ಕಿಂದ ತುಂಬ ಕಷ್ಟಪಡಬೇಕು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಾನು ನಿಮಗೆ ಈಗಿನ ದಿನದಲ್ಲೇ ಒಂಥರ ಆಲ್ಮೋಸ್ಟ್ ತುಂಬ ಕಷ್ಟಪಡಬೇಕು. ನೀವು ನೋಡಿದ್ರಲ್ಲ ಈ ರೀತಿ ನೋಡಿ ತುಂಬ ಸಿಂಪಲಾಗಿ ಬಂತು. ಯಾವ ರೀತಿ ಬಂತು ಅರ್ನಿಂಗ್ ನಾನು ನಿಮಗೆಲ್ಲ ಲೈವಲ್ಲೇ ತೋರಿಸಿದೆ. ಮತ್ತೇನು ಬೇಕು ಹಾಗಿದ್ರೆ ಮತ್ತೊಂದು 70,000 ವ್ಯೂಸ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ, ಯಾವುದೇ ರೀತಿ ಮುಚ್ಚಮರಿಲ್ಲ. ಜಸ್ಟ್ ನೋಡ್ಕೊಳ್ಳಿ ಅದಕ್ಕೆ ಕೂಡ ಎಷ್ಟು ಬಂತು ನೋಡ್ಕೊಳ್ಳಿ. ನೋಡಿ ಎಷ್ಟು ಬಂದಿದೆ ಟೋಟಲ್ ಅಮೌಂಟು $29. ಇದು ಎಷ್ಟು 78,000 ವ್ಯೂಸಿಂದು ನೋಡಿದ್ರಲ್ಲ. ಈಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸಿದಲ್ಲ. ಇದು ಎಲ್ಲ ಬಂದ್ಬಿಟ್ಟು ಯೂಟ್ಯೂಬ್ನಿಂದ ನಂದು ಅರ್ನಿಂಗ್ ಆ್ಯಕ್ಚುಲಿ ನಿಮಗೆಲ್ಲ ತೋರಿಸಿದೆ. ಈಗ ಅರ್ನಿಂಗ್ ನಾನು ನಿಮಗೆ ಹೇಳ್ಬೇಕಾದ್ರೆ ಅರ್ನಿಂಗ್ ಅನ್ನೋದು ನಮ್ಮ RPM CPM ಮೇಲೆ ಡಿಪೆಂಡ್ ಆಗಿರುತ್ತೆ. ವ್ಯೂಸ್ ಎಷ್ಟು ಬರುತ್ತೆ ಅಷ್ಟು ದುಡ್ಡು ಬರಲ್ಲ. ನಮಗೆ ಯಾಡ್ಸ್ ಅನ್ನೋದು ರನ್ ಆಗುತ್ತೆ. ನೀವು ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಯಾಡ್ಸ್ ಪ್ಲೇ ಆಗ್ತಲ್ಲ, ಆ ಯಾಡ್ಸ್ ಮೇಲೆ ನಮಗೆ ದುಡ್ಡು ಅನ್ನೋದು ಬರುತ್ತೆ. ಎಷ್ಟು ಯಾಡ್ಸ್ ಮ್ಯಾಕ್ಸಿಮಮ್ ಅಂದರೆ 1,000 2,000 ವ್ಯೂಸ್ಗೆ $1 ಬರ್ಬೋದು ಆ್ಯಕ್ಚುಲಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. 1,000 ವ್ಯೂಸ್ ಬಂತಲ್ಲ, ಆ ಒಂದು ವಿಡಿಯೋ ಓಪನ್ ಮಾಡಿ ಮತ್ತೆ ತೋರಿಸ್ತೀನಿ. ಜಸ್ಟ್ ಈ ಒಂದು ವಿಡಿಯೋನ ಓಪನ್ ಮಾಡ್ತೀನಿ. 1,500 ವ್ಯೂಸ್. ಈ ಒಂದು ವಿಡಿಯೋಗೆ RPM ಯಾವ ರೀತಿ ಬಂದಿದೆ, CPM RPM ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೋರಿಸ್ಬಿಡ್ತೀನಿ. ಜಸ್ಟ್ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ನಮ್ಮ RPM CPM ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. 1,000 ವ್ಯೂಸ್ಗೆ ನನಗೆ RPM ಎಷ್ಟು ಕೊಡಿದರೆ 0.42 ಬಂದಿದೆ. ಅದು 0.42. ಒಮ್ಮೆ 1,000 ವ್ಯೂಸ್ಗೆ ಕೂಡ $1 ಕೊಡ್ಬೋದು, $5 ಕೊಡ್ಬೋದು, $10 ಕೂಡ ಕೊಡ್ಬೋದು. ಯಾಕಲ್ಲ ನಿಮ್ಮ ವಿಡಿಯೋ ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೋ ತುಂಬ ಸಿಂಪಲ್. ಮೊದಲು ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ನೀವು ನೋಡಿದ್ರಲ್ಲ ಈಗ ನಿಮಗೆಲ್ಲ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಜನ ವೇಟ್ ಮಾಡ್ತಾ ಇದ್ರೆ ಏನೂ ಅಲ್ಲ, ತುಂಬ ಸಿಂಪಲ್. ನಾನು ಈ ಒಂದು ಹಿಡಿದ್ರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಟಿಪ್ಸ್ ಯೂಟ್ಯೂಬ್ ಚಾನಲ್ ಒಂದೇ ಅಲ್ಲ, ಪ್ರತಿಯೊಬ್ಬರು ಹೇಳ್ಬೇಕಾರೆ ಎಷ್ಟು 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಈ 2025 ಎಲ್ಲ ನಾನು ನಿಮಗೆ ಈ ಒಂದು ಹಿಡಿದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ರೀತಿ ಮುಚ್ಚುಮರೆ ಮಾಡಿಲ್ಲ. ಇದಕ್ಕೋಸ್ಕರ ಅದು ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ಅದೇ ಚಿಕ್ಕದೇ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟ, ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಆಸೆ ಬಿದ್ದು ಬರೋಕ್ಕೆ ಹೋಗಬೇಡಿ. ಯೂಟ್ಯೂಬ್ನಲ್ಲಿ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ತೋರಿಸ್ಬೇಕಂದ್ರೆ ಬನ್ನಿ, ಒಳ್ಳೆಯ ಪ್ಲಾಟ್ಫಾರ್ಮ್. ನಿಮ್ಮಿಂದ 4 ಜನ ನೆನೆಸ್ತಾರೆ, ಯೂಸ್ ಆಗುತ್ತೆ. ಏನಲ್ಲ ಪ್ರತಿಯೊಬ್ಬ ಕರ್ನಾಟಕ ಫೇಮಸ್ ಎಲ್ಲರೂ ಕೂಡ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ಲ, ಕ್ಲಿಯರ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ. ಇವತ್ತನ್ನು ಮುಗಿಸ್ತೀನಿ. ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಫೇಮಸ್ ಎಲ್ಲರಿಗೆ ಎತ್ತದೀನಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಇದೇ ರೀತಿ ನಿಮಗೆಲ್ಲ ನಾನು ಕೂಡ ಚಿರುನುಣಿಯಾಗಿರ್ತೀನಿ ಅಂತ ಮುಗಿಸ್ತೀವಿ. ಪ್ರತಿಯೊಬ್ಬ ಕರ್ನಾಟಕ ಫೇಮಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.